ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಿನಿಮಾ ರಂಗದಲ್ಲಿ 40 ವರ್ಷಗಳನ್ನ ಪೂರೈಸಿದ್ದಾರೆ. 1986ರಲ್ಲಿ ಶುರುವಾದ ಅವರ ಸಿನಿ ಜರ್ನಿ ಇನ್ನೂ ಕೂಡ ನಿಂತಿಲ್ಲ. ಅವತ್ತು ಸ್ಟಾರ್ ನಟ ಆಗಿದ್ರು, ಇವತ್ತು ಕೂಡ ಸ್ಟಾರ್ ನಟರಾಗಿದ್ದಾರೆ. ಇದೇ ರೀತಿ ಅವರ ಪಯಣ ಇನ್ನೂ ಹೆಚ್ಚು ವರ್ಷಗಳ ಕಾಲ ಮುಂದುವರಿಯಲಿ ಎಂದು ಪ್ರತಿಯೊಬ್ಬರು ಹಾರೈಸೋಣ. ಅದೇ ರೀತಿ ಪ್ರತಿಯೊಬ್ಬ ಹೀರೋಗಳಿಗೆ ತಮ್ಮ ಸಿನಿ ಜರ್ನಿಯಲ್ಲಿ 1ನೇ ಸಿನಿಮಾ, 25ನೇ ಸಿನಿಮಾ, 50ನೇ ಸಿನಿಮಾ, 75ನೇ ಸಿನಿಮಾ ಇದೇ ರೀತಿ ಮೈಲುಗಲ್ಲು ಸಿನಿಮಾಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಹಾಗೆಯೇ ನಮ್ಮ ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮೈಲುಗಲ್ಲು ಸಿನಿಮಾಗಳು ಯಾವ್ಯಾವು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಶಿವರಾಜ್ ಕುಮಾರ್ ಅವರ ಅಭಿನಯದ ಮೊದಲ ಸಿನಿಮಾ ಆನಂದ್. ಈ ಸಿನಿಮಾ 1986ರಲ್ಲಿ ಬಿಡುಗಡೆಯಾಗಿ 25 ವಾರಗಳ ಕಾಲ ಪ್ರದರ್ಶನವನ್ನ ಕಂಡು ಅತಿ ದೊಡ್ಡ ಹಿಟ್ ಆಗುತ್ತೆ. ತಮ್ಮ ಮೊದಲ ಸಿನಿಮಾದ ಮೂಲಕ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡ ಶಿವರಾಜ್ ಕುಮಾರ್ ಅವರು ಆಗಿನ ಕಾಲಕ್ಕೆ ಪ್ರತಿಯೊಬ್ಬ ಯುವಕರ ಫೇವರೇಟ್ ಹೀರೋ ಆಗ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರ 25ನೇ ಸಿನಿಮಾ ಮನ ಮಿಡಿಯಿತು. ಈ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗುತ್ತೆ. ಕೌಟುಂಬಿಕ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಈ ಸಿನಿಮಾ ಯಶಸ್ವಿಯಾಗುತ್ತೆ. ಇನ್ನು ಶಿವರಾಜ್ ಕುಮಾರ್ ಅವರ 50ನೇ ಸಿನಿಮಾ AK47. ಈ ಸಿನಿಮಾ ಮೊದಲ ವಾರದಲ್ಲಿಯೇ ಅತ್ಯಂತ ದೊಡ್ಡ ದಾಖಲೆಯನ್ನ ಬರೆಯುತ್ತೆ. ಮೊದಲ ವಾರದಲ್ಲೇ 2 ಕೋಟಿಗೂ ಅಧಿಕ ಗಳಿಕೆಯನ್ನ ಕಂಡು ಒಂದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ. ಶಿವರಾಜ್ ಕುಮಾರ್ ಅವರ 75ನೇ ಸಿನಿಮಾ ಶ್ರೀರಾಮ್. ಈ ಸಿನಿಮಾ ಕೂಡ ಅತ್ಯಂತ ದೊಡ್ಡ ಯಶಸ್ವಿ ಸಿನಿಮಾವಾಗುತ್ತೆ. 2003ರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಆ ವರ್ಷದ ಯಶಸ್ವಿ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ. ಇನ್ನು ಶಿವರಾಜ್ ಕುಮಾರ್ ಅವರ 100ನೇ ಸಿನಿಮಾ ಜೋಗಯ್ಯ. ಈ ಸಿನಿಮಾ ಅತಿ ಹೆಚ್ಚು ಕ್ರೇಜ್ ಅನ್ನ ಸೃಷ್ಟಿ ಮಾಡಿರುತ್ತೆ. ಈ ಸಿನಿಮಾ ಬಿಡುಗಡೆಯಾದ ನಂತರ ಕೂಡ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಳ್ಳುತ್ತೆ. ಈ ಸಿನಿಮಾ ಯಶಸ್ವಿಯಾಗಿ 100 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನವನ್ನ ಕಂಡು ಈ ಸಿನಿಮಾ ಕೂಡ ಯಶಸ್ವಿಯಾಗಿರುತ್ತೆ. ಹಾಗೆ ಶಿವರಾಜ್ ಕುಮಾರ್ ಅವರ 125ನೇ ಸಿನಿಮಾ ವೇದ. ಈ ಸಿನಿಮಾ ವಿಮರ್ಶಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಯಶಸ್ಸನ್ನ ಕಾಣುತ್ತೆ. ಈ ಸಿನಿಮಾ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಡುವ ಕಥೆಯಾಗಿರುವುದರಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಈ ಎಲ್ಲಾ ಸಿನಿಮಾಗಳು ಶಿವರಾಜ್ ಕುಮಾರ್ ಅವರ ಸಿನಿ ಜರ್ನಿಯ ಮೈಲುಗಲ್ಲಿನ ಸಿನಿಮಾಗಳಾಗಿವೆ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.